ಇನ್ನೇನು ಯುದ್ಧ ಘೋಷಣೆ ಆಗೋದೊಂದೇ ಬ್ಯಾಲೆನ್ಸ್. ಭಾರತ ವಿರಾಟ ರೂಪಂ ಪಾಕ್ ವಿರುದ್ಧ ಮೊಳಗಲಿದ್ದ ಯುದ್ಧದ ರಣಕಹಳೆ. ಟೈಮ್ ನೀವೇ ಫಿಕ್ಸ್ ಮಾಡಿ, ಡೇಟು ಕೂಡ ನೀವೇ ನಿರ್ಧಾರ ಮಾಡಿ. ಭಾರತೀಯ ಸೇನೆಗೆ ಮೋದಿ ಸರ್ವ ಅಧಿಕಾರವನ್ನ ಕೂಡ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಸೇನೆಗೆ ಅಧಿಕಾರವನ್ನ ಕೂಡ ಕೊಡಲಾಗಿದೆ. ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಬೇಗ ಡೆಸಿಷನ್ ಅನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಯಾವುದೇ ಕ್ಷಣ ಯಾವುದೇ ನಿರ್ಧಾರ ನಿಮಗೆ ಬಿಟ್ಟಿದ್ದು, ನಿಮಗೆ ಫ್ರೀ ಹ್ಯಾಂಡ್ ಅನ್ನ ನಾವು ಕೊಡ್ತೀವಿ, ಅದಕ್ಕೆ ನಮ್ಮ ಸಪೋರ್ಟ್ ಕೂಡ ಇದೆ. ಮೂವರು ಸೇನಾ ಮುಖ್ಯಸ್ಥರಿಗೆ ಮೋದಿ ಪವರ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ NIA ಅಧಿಕಾರಿಗಳು ಫೀಲ್ಡ್ಗಿಳಿದು ಒಂದಷ್ಟು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಮಹತ್ವದ ದಾಖಲೆಗಳು, ಅದೇ ರೀತಿಯಾಗಿ ಮಹತ್ವದ ಇನ್ಫಾರ್ಮೇಶನ್ ಗಳನ್ನ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಅದೆಲ್ಲವನ್ನ ಕೂಡ ಇದೀಗ ಸೇನಾ ಮುಖ್ಯಸ್ಥರಿಗೂ ಕೂಡ ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಯಾವ ರೀತಿಯಾದಂತಹ ತನಿಖೆ ಆಗ್ತಾ ಇದೆ, ಏನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಲಾಗಿರುವಂತದ್ದು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾವುದೇ ಕ್ಷಣ ಯಾವುದೇ ನಿರ್ಧಾರ ಅದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು, ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ ಎಲ್ಲವೂ ಕೂಡ ಅಂತ ಹೇಳಿ ಇದೀಗ ಮೋದಿ ಅವರು ಹೇಳ್ತಾ ಇರುವಂತದ್ದು. ನಿನ್ನೆ ನಡೆದಂತಹ ಸಭೆಯಲ್ಲಿ ಮೇಜರ್ ಡಿಸಿಷನ್ ಅನ್ನ ಕೂಡ ನಮ್ಮ ಭಾರತ ಸರ್ಕಾರ ತೆಗೆದುಕೊಂಡಿದೆ. ಇನ್ನು ಬೇರೆ ಬೇರೆ ದೇಶಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾವೆ ಅನ್ನುವಂತಹ ಪ್ರಶ್ನೆ ಕೂಡ ಇರಬಹುದು. ಈಗಾಗಲೇ ಅಮೆರಿಕ ಕೂಡ ನಮ್ಮ ಪರವಾಗಿ ನಿಂತಿದೆ, ಭಾರತದ ಪರವಾಗಿ ನಿಂತಿದೆ. ಅದೇ ರೀತಿಯಾಗಿ ಪ್ರವಾಸಿಗರ ಮೇಲೆ ಉಗ್ರರು ಈ ರೀತಿಯಾಗಿ ದಾಳಿ ಮಾಡಿರೋದು ಖಂಡನೀಯ ಅಂತ ಹೇಳಿ ಉಗ್ರರ ದಾಳಿಯನ್ನ ಖಂಡಿಸ್ತಾ ಇದೆ. ಲಷ್ಕರ್ ಎ ತೊಯ್ಬಾಗೆ ಮೊದಲಿನಿಂದಲೂ ಕೂಡ ಪಾಕಿಸ್ತಾನ ಕುಮ್ಮಕ್ಕನ್ನ ಕೊಡ್ಕೊಂಡು ಬರ್ತಾ ಇದೆ. ಪ್ರತಿ ಬಾರಿ ದಾಳಿಯಾದಂತಹ ಸಂದರ್ಭದಲ್ಲೂ ಕೂಡ ಬಾಯಿ ಮುಚ್ಕೊಂಡಿದ್ದು, ಆ ನಂತರ ಒಂದಷ್ಟು ಕೆಲವು ವರ್ಷಗಳು ಆದ ನಂತರ ನಾವೇ ದಾಳಿ ಮಾಡಿಸಿದ್ದು ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಪಾಕಿಸ್ತಾನಕ್ಕೆ ಇದೀಗ ಸಮಯ ಕೂಡಿ ಬಂದಂತೆ ಕಾಣಿಸ್ತಾ ಇದೆ. ಮಟ್ಟ ಹಾಕುವಂತಹ ಸಮಯ ಕೂಡ ಬಂದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಪಾಕ್ ವಿರುದ್ಧ ಯುದ್ಧದ ರಣಕಹಳೆ ಮೊಳಗಲಿದ್ಯಾ ಅನ್ನುವಂತಹ ಪ್ರಶ್ನೆ ಇವತ್ತೇ ಆಗ್ಬಿಡುತ್ತಾ? ಇಲ್ಲ. ಪ್ರತಿ ಭಾರತೀಯರು ಕೂಡ ಪ್ರಶ್ನೆ ಮಾಡ್ತವ್ರು, ಯಾವಾಗ ಯುದ್ಧ ಆಗತ್ತೆ, ಯುದ್ಧ ಆಗೋದಾದ್ರೆ ಯಾವ ರೀತಿಯಾಗಿ ಯುದ್ಧವನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಸೇಡನ್ನ ತೀರಿಸ್ಕೊಳ್ತಾರೆ ಅನ್ನುವಂತಹ ಪ್ರತಿಯೊಬ್ಬ ಭಾರತೀಯನು ಪ್ರಶ್ನೆ ಮಾಡ್ತಾ ಇರುವಂತದ್ದು. ನಮ್ಮ ಪ್ರವಾಸಿಗರ ರಕ್ತ ಹರಿದಿದೆ ಆ ಭೂಮಿಯಲ್ಲಿ. ಎಂತ ಭೂಮಿಯಲ್ಲಿ ರಕ್ತವನ್ನ ಹರಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ರೀತಿಯಾದಂತಹ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ. ಆದರೆ ಪ್ರವಾಸಿಗರ ಮೇಲೆ ಈ ರೀತಿಯಾದಂತಹ ದಾಳಿ ಆಗಿರೋದು ಖಂಡನೀಯ ಇದೆ, ಮೊದಲನೇ ಬಾರಿಗೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ತೀರ್ಮಾನವನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ದಾಳಿ ಆಗಬೇಕು ಅನ್ನೋದರ ಕುರಿತು ಈಗಾಗಲೇ ಸಭೆ ಕೂಡ ಆಗಿರುವಂತದ್ದು. ಇನ್ನು ಕಾಶ್ಮೀರದಲ್ಲಿ ಇರುವಂತಹರು ಕೆಲವರು ಕೊಡ್ತಾರಲ್ಲ ಹೇಳಿಕೆಗಳು, ಅದು ನಿಜಕ್ಕೂ ಕೂಡ ನಮಗೆ ಶಾಕಿಂಗ್ ಅನ್ಸುತ್ತೆ. ನಮ್ಮ ಭಾರತದಲ್ಲಿ ಇಟ್ಕೊಂಡು ಅವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳು ಶಾಕಿಂಗ್ ಹೇಳಿಕೆಗಳು. ಒಬ್ಬ ಆಟೋ ಡ್ರೈವರ್ ಹೇಳ್ತಾನೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಂದ್ರೆ ನೀವು ಕೂಡ ಕಾಶ್ಮೀರದಲ್ಲಿ ಇರಬೇಡಿ, ನೀವು ಕೂಡ ಪಾಕಿಸ್ತಾನಕ್ಕೆ ಹೋಗ್ಬಿಡಿ, ನಮ್ಗೇನು ತೊಂದರೆ ಇಲ್ಲ. ಟೈಮ್ ನೀವೇ ಫಿಕ್ಸ್ ಮಾಡಿ, ಡೇಟು ಕೂಡ ನೀವೇ ನಿರ್ಧಾರವನ್ನ ಮಾಡಿ. ಭಾರತೀಯ ಸೇನೆಗೆ ಮೋದಿ ಸರ್ವ ಅಧಿಕಾರವನ್ನ ಕೂಡ ಕೊಟ್ಟಿದ್ದಾರೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಸೇನೆಗೆ ಅಧಿಕಾರವನ್ನ ಕೂಡ ಕೊಟ್ಟಿರುವಂತದ್ದು. ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಬೇಗ ಡಿಸಿಷನ್ ಅನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಯಾವುದೇ ನಿರ್ಧಾರವನ್ನ ನೀವು ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ನಿಮಗೆ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಇನ್ನು ಮೂರು ಸೇನೆಗಳಿಗೂ ಮುಕ್ತ ಮೋದಿ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ. ದಾಳಿ ಮಾಡಬೇಡಿ ಅಂತ ಕೆಲವರು ಹೇಳ್ಬೋದು, ಬಟ್ ದಾಳಿ ಮಾಡಲಿಲ್ಲ ಅಂತಂದ್ರೆ ಇವರ ಹುಟ್ಟಡಗಿಸೋದು ಹೇಗೆ? ಕೇಂದ್ರ ಸರ್ಕಾರದಿಂದ ಸೇನೆಗೆ
ಮುಕ್ತ ಅವಕಾಶವನ್ನ ಕೂಡ ಈಗಾಗಲೇ ಕಲ್ಪಿಸಿಕೊಡ್ಲಾಗಿರುವಂಥದ್ದು. ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ. ಪಾಕ್ಗೆ ಪುಕ್ಕ ಪುಕ್ಕ ಶುರುವಾಗ್ಬಿಟ್ಟಿದೆ. ಏನ್ ಮಾಡೋದು, ಏನು ಆಪ್ಷನ್ ಇಲ್ಲ, ಈಗ ಎದುರಿಸಲೇಬೇಕು. ತನ್ನ ಕಾರ್ಯವನ್ನ ನಡೆಸೋದಕ್ಕೆ ಯಾವ ಅಡೆತಡೆಗಳು ಇಲ್ಲ, ನಮ್ಮ ಬಳಿ ಯಾವ ಅಡೆತಡೆಗಳು ಇಲ್ಲ, ಈಸಿಯಾಗಿ ನಾವು ದಾಳಿ ಮಾಡಬಹುದು. ಸೇನೆ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಒಂದು ನಂಬಿಕೆಯನ್ನ ಸೇನೆ ಉಳಿಸ್ಕೊಳ್ಬೇಕಾಗಿದೆ. ಯಾವುದೇ ನಿರ್ಧಾರ ಕೈಗೊಂಡ್ರೂ ಕೂಡ ನಾವು ಅದಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದಾರೆ ಮೋದಿ. ಅವಕಾಶ ಕೊಟ್ಟಿದ್ದೀವಿ, ಸಮಯ ಮತ್ತು ಸ್ಥಳವನ್ನ ನೀವೇ ನಿರ್ಧಾರವನ್ನ ಮಾಡಿ, ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ, ನಿಮಗೆ ನಾವು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತೀವಿ. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದರೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಮೂರು ಸೇನೆಗಳಿಗೂ ಮುಕ್ತ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಹಾಗಾಗಿ ಯುದ್ಧ ಯಾವಾಗ ಆರಂಭ ಆಗುತ್ತೆ ಅನ್ನೋದು ಪ್ರಶ್ನೆ. ಬಟ್ ಈಗಲೇ ಯುದ್ಧ ಆರಂಭ ಮಾಡಿಬಿಡ್ತಾರಾ? ಯುದ್ಧದಿಂದಲೇ ಎಲ್ಲವೂ ಕೂಡ ನಾವು ಕನ್ಕ್ಲೂಷನ್ಗೆ ಬರಬಹುದಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರ್ಬೋದು. ಯುದ್ಧ ಆಗಲೇಬೇಕಾಗಿದೆ ಈ ಸಂದರ್ಭದಲ್ಲಿ, ಯಾಕೆಂತಂದ್ರೆ ಅವರು ನರಮೇಧದ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಯುದ್ಧ ಯಾವಾಗ ಆಗುತ್ತೆ ಅಂತ ಹೇಳಿ ನಮ್ಮ ಭಾರತೀಯರು ಕಾಯ್ತಾ ಇದ್ದಾರೆ. ಪ್ರತಿ ಸೇಡ್ ಆಗಬೇಕು. ಅವರ ಕುಟುಂಬಸ್ಥರನ್ನು ಇದೇ ರೀತಿಯಾಗಿ ನೀನು ಹಿಂದೂನಾ, ನೀನು ಕತ್ನ ಆಗಿದ್ಯಾ, ನಿನಗೆ ಕಲ್ಮಾ ಓದಕ್ಕೆ ಬರುತ್ತಾ ಅಂತ ಹೇಗೆ ದಾಳಿ ಮಾಡಿ ಹೇಗೆ ಪ್ರವಾಸಿಗರನ್ನ ಕೊಂದ್ರೋ ಅದೇ ರೀತಿಯಾಗಿ ಉಗ್ರರನ್ನ ಕೂಡ ಕೊಲೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಭಾರತೀಯರು ಆಗ್ರಹಿಸ್ತಾ ಇದ್ದಾರೆ. ಪ್ರೆಷರ್ ಕೂಡ ಹೆಚ್ಚಾಗಿ ಹೋಗ್ತಾ ಇದೆ. ಯಾವಾಗ ಪ್ರತೀಕಾರವನ್ನ ತೀರಿಸ್ಕೊಳ್ತೀರಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಯ ಜನರು. ಸೊ ಹಾಗಾಗಿ ಈಗಾಗಲೇ ಸೇನೆ ಕೂಡ ಫೀಲ್ಡಿಗೆ ಇಳಿದಿದೆ. ಸೇನೆ ಕೂಡ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದೆ. ಸೇನೆ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಉಗ್ರರ ಮನೆಗಳನ್ನ ಕೂಡ ಈಗಾಗಲೇ ಧ್ವಂಸ ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ 6ರಿಂದ 7 ಮನೆಯನ್ನ ಧ್ವಂಸ ಮಾಡಿದೆ. ಉಗ್ರರು ಅಡಗಿ ಕೂತಿದ್ದಂತಹ ಮನೆಗಳು, ಅಂದ್ರೆ ಅವರು ವಾಸವಾಗಿ ಇದ್ದಂತಹ ಮನೆಗಳನ್ನ ಕೂಡ ಟಾರ್ಗೆಟ್ ಮಾಡಿ ಸೇನೆ ಒಡಿಸು ಮಾಡ್ತಾ ಇದೆ. ಉಳ್ಕೊಳಕ್ ಮನೆ ಇದ್ರಲ್ವಾ, ನಿಮ್ಗಳಿಗೆ ದಿಮಾಕ್ ಜಾಸ್ತಿ, ನೀವು ಬೇಕಾದಂತಹ ಪ್ಲಾನ್ಗಳನ್ನ ಮಾಡೋದು ಅಂತ ಹೇಳಿ ಸೇನೆ ಇದೀಗ ಸನ್ನದ್ಧವಾಗಿದೆ, ಫೀಲ್ಡಿಗೆ ಇಳಿದಿದೆ, ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ. ಅದೇ ರೀತಿಯಾಗಿ ಉಗ್ರರ ಮನೆಗಳನ್ನ ಯಾವ ರೀತಿಯಾಗಿ ಸುತ್ತುವರೆದು ಯಾವ ರೀತಿಯಾಗಿ ಮನೆಯನ್ನ ಧ್ವಂಸ ಮಾಡ್ತಾ ಇದೆ ಅನ್ನೋದನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಈ ಹಿಂದೆನೂ ಕೂಡ ಗಮನಿಸಿದ್ರಿ, ಸಾಕಷ್ಟು ಬಾರಿ ನಾವು ಕೂಡ ತೋರಿಸಿದ್ದೇವೆ. ಸೊ ಹಾಗಾಗಿ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ.